ಇನ್ನು ಜಮೀರ್ ಅವರ ಹೇಳಿಕೆಯಿಂದ ಸ್ವಲ್ಪ ವಿಚಲಿತವಾಗಿದ್ದು ನಿಜ. ಆದ್ರೆ ಜನರಿಗೆ ಸತ್ಯ ಗೊತ್ತಿದೆ, ನಿರೀಕ್ಷೆಗೂ ಮೀರಿದ ಗೆಲುವು ಸಿಕ್ಕಿದೆ ಅಂತ ಟಿವಿ9ಗೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ತೇಜೋವಧೆ ಮಾಡುವಂತ ಕೆಲಸವನ್ನ ಮಾಡಿದ್ರು, ಜನ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ರು. ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ಮಾತನಾಡಿದ್ರು ಕೃಷ್ಣ ಬೈರೇಗೌಡ ಜೊತೆ. ಬನ್ನಿ ಕೇಳೋಣ. 3ಕ್ಕೆ 3 ಕೂಡ ಗೆದ್ದಿದ್ದೀರಾ, ಈ ಒಂದು ನಿರೀಕ್ಷೆ ಇತ್ತ ಈ ಗೆಲುವು? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 3ಕ್ಕೆ 3 ಗೆಲ್ಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಕಷ್ಟಗಳ ನಡುವೆ, ಸವಾಲುಗಳ ನಡುವೆ ಗೆಲ್ಲಕ್ಕಾಗುತ್ತಾ ಅನ್ನೋ ಕೆಲವು ಅನುಮಾನಗಳ ನಡುವೆಯೂ ಕೂಡ ಇವತ್ತು ಕಾಂಗ್ರೆಸ್ನವರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರಿಂದ 3 ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ನೀವು ಕೇಳೋ ಪ್ರಶ್ನೆ ಸರಿ ಇದೆ, 3ಕ್ಕೆ 3 ಗೆಲ್ಲೋ ವಿಶ್ವಾಸ ಇತ್ತ ಅಂತ. ನಮ್ಮಲ್ಲೇ ಕೆಲವರಿಗೆ 3ಕ್ಕೆ 2 ಗೆಲ್ಬೋದು ಅನ್ನುವಂಥ ಮಾತಾಡಿದವರು ಕೂಡ ನಮ್ಮಲ್ಲೇ ಕೆಲವರು ನಾವು ಅನೇಕರು ಇದ್ದೇವೆ. ಇದರ ನಡುವೆಯೂ ಕೂಡ ಸಂಘಟಿತ ಹೋರಾಟಕ್ಕೆ ಜನ ನಮ್ಮ ಪರವಾಗಿ ನಿಂತಿದ್ದಕ್ಕೆ ಗೆಲುವು ಸಿಕ್ಕಿದೆ. ಜನಗಳಿಗೆ ಈ ಗೆಲುವು ನಮ್ಮ ರಾಜ್ಯದ ಜನಗಳಿಗೆ ಸಲ್ಲಬೇಕು ಅಂತ ನನ್ನ ಅಭಿಪ್ರಾಯ. ಜಮೀರ್ ಅಹಮದ್ ಅವರ ಒಂದು ಹೇಳಿಕೆ ಇತ್ತು, ಖಾಲಿ ಅನ್ನೋ ಹೇಳಿಕೆ, ಅದು ಡ್ಯಾಮೇಜ್ ಆಗ್ಬೋನೋ ಆತಂಕ ಇತ್ತು. ಅಂದರೆ ಜನ ನಿಜವಾಗ್ಲೂ ಇದನ್ನು ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳದೆ ಯಾವ್ದು ಕೆಲಸ ಮಾಡಿದಾರೋ ಅವ್ರಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿ. ನಿಜ, ಅದು ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಹೇಳಿಕೆ ಸಾಕಷ್ಟು ಒಂದು ಗೊಂದಲ ಮತ್ತು ಕಾಂಟ್ರವರ್ಸಿಗೆ ಎಡೆಮಾಡಿ ಕೊಟ್ಟಿದ್ರೂ ಕೂಡ ಅದು ಯೋಗೇಶ್ವರರ ತಪ್ಪು ನಪ್ಪು ಅಲ್ಲ. ಸೊ ಜನ ಅವರ ಹೇಳಿಕೆಯನ್ನು ಹೊರತುಪಡಿಸಿ ಯೋಗೇಶ್ವರರು ಕಾಂಗ್ರೆಸ್ ಪಕ್ಷ ಲೋಕಲ್ ನೋಡಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ಯೋಗೇಶ್ವರ್ ಇದನ್ನು ನೋಡಿ ಅಲ್ಲಿನ ಜನ ವೋಟ್ ಹಾಕಿದ್ದಾರೆ. ಸೊ ಹಾಗಾಗಿ ಆ ಹೇಳಿಕೆ ಅಷ್ಟೊಂದು ಪ್ರಭಾವ ಚುನಾವಣೆ ಮೇಲೆ ಆಗಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ. ಮತ್ತು ಜನನೂ ಕೂಡ, ಯಾಕೆಂದರೆ ಯೋಗೇಶ್ ಏನಾದರೂ ಮಾಡಿದರೆ ಅದು ಅವ್ರನ್ನ ತಪ್ಪು ಹೊಣೆ ಹೊರಿಸ್ಬೋದು. ಬಹುಶಃ ಜನನೂ ಆ ರೀತಿ ಯೋಚನೆ ಮಾಡಿದ್ದಾರೆ. ಇಲ್ಲಿ ಲೋಕಲಲ್ಲಿ ಯಾರು ಕೂಡ ಆ ರೀತಿ ಏನೂ ಹೇಳಿಕೆ ಕೊಡದೇ ಇರೋದ್ರಿಂದ ಆ ಇನ್ನೊಬ್ಬರ ಹೇಳಿಕೆಯನ್ನು ಇವ್ರಿಗೆ ಯಾಕೆ ನಾವು ಹೊರೆ ಆಗಬೇಕು ಅನ್ನೋವಂಥ ಆಲೋಚನೆಯೂ ಕೂಡ ಜನಕ್ಕೆ ಬಂದಿರ್ಬೋದು. ಏನೇ ಆದರೂ ಯೋಗೇಶ್ವರು ಒಬ್ಬ ಲೋಕಲ್ಲವನು ಕೆಲಸಗಾರ, ಸರ್ಕಾರ ಇದೆ. ಸೊ ಇಂಥ ಟೈಮಲ್ಲಿ ಒಂದಷ್ಟು ಕೆಲಸ ಆಗುತ್ತೆ ಅನ್ನೋ ಕೆಲಸದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಜನ ವೋಟ್ ಹಾಕಿದ್ದಾರೆ. ಬೇರೆ ಬೇರೆ ಕಾಂಟ್ರವರ್ಸಿಗಳಿಗೆ ಜನ ಕಿವಿ ಕೊಟ್ಟಿಲ್ಲ ಅನ್ನೋದು ಕೂಡ ಬಹುಶಃ ಫಲಿತಾಂಶದಿಂದ ಸ್ಪಷ್ಟ ಆಗುತ್ತೆ. ಯಾಕಂದರೆ ಬಹುಮತನೂ ಕೂಡ ಭಾಳ ಹೆಚ್ಚಿನ ಬಹುಮತ ಬಂದಿರೋದ್ರಿಂದ ಜನ ಈ ಬೇರೆ ಅನಗತ್ಯ ಕಾಂಟ್ರವರ್ಸಿಗಳಿಗೆ ಕಿವಿ ಕೊಡದೆ ಲೋಕಲ್ ಇಶ್ಯೂಸು, ಡೆವಲಪ್ಮೆಂಟ್ ಇಶ್ಯೂಸ್ ಮೇಲೆ ಬಹುಶಃ ವೋಟ್ ಹಾಕಿದ್ದಾರೆ ಅಂತ ಕಾಣುತ್ತೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.